ವಿಹಾಯ ವಿಚ್ಛಹೇ. ಗಂಡ ಹೆಂಡರಲ್ಲಿ ಮತಭೇದಗಳು ಯಾಕಾಗ್ತಾವು, ಯಾವ ಕಾರಣಕ್ಕಾಗ್ತಾವು, ಇದಕ್ಕೆ ಪರಿಹಾರ ಏನು? ಗಂಡ ಹೆಂಡತಿ ಬಗ್ಗೆ ನಾವು ವಿಚಾರ ಮಾಡಬೇಕಂತ ತಿಳ್ಕೊಂಡ್ರೆ ನಾವು ಫಸ್ಟ್ ಆಫ್ ಆಲ್ ಹೋಗೋದು ಕುಂಡಲಿ ಆಧಾರವಾಗಿ. ಕುಂಡಲಿ ಆಧಾರವಾಗಿ ನಾವು ತೊಗೊಂಡ್ರೆ ಕಳ್ಳತ್ರ ಸ್ಥಳ ಅಂತ ಹೇಳ್ತಾರೆ, 7ನೇ ಮನೆ. ಆ 7ನೇ ಮನೆಯಲ್ಲಿ ರಾಹು ಮತ್ತು ಕೇತು ಇರುವುದರಿಂದ ಅವ್ರ ಲಗ್ನದಲ್ಲಿ ವಿಳಂಬ ಆಗ್ತದೆ, ಮನೆತನದಲ್ಲಿ ಅವರಿಗೆ ಅಶಾಂತಿ ಅನ್ನೋದು ಸಿಗ್ತದೆ, ಗಂಡ ಹೆಂಡರಲ್ಲಿ ಮತಭೇದಗಳು ನಿರ್ಮಾಣ ಆಗ್ತಾವು. ಅವ್ರು ಎಷ್ಟೋ ಕರೆಕ್ಟಾಗಿದ್ದರೂ ಕೂಡ, ಗಂಡ ಕರೆಕ್ಟಾಗಿದ್ದರೂ ಕೂಡ ಹೆಂಡತಿಯಲ್ಲಿ ಸಮಸ್ಯೆ ಬರ್ತದೆ, ಹೆಂಡತಿ ಸಮಸ್ಯೆ ಇದ್ದರೆ ಗಂಡನಲ್ಲಿ ಸಮಸ್ಯೆ ಬರ್ತದೆ. ಇದರ ಇಬ್ಬರಲ್ಲಿ ಕೂಡ ಏನಂತಪ್ಪ ಅಂತ ತಿಳ್ಕೊಂಡ್ರೆ ಅದಕ್ಕೆ ಕಾರಣೀಭೂತರೇ ಅದಕ್ಕೆ ಗ್ರಹಗತಿಗಳು ಕಾರಣ ಅಂತ ಹೇಳ್ತಾರೆ. ಅಲ್ಲಿ ರಾಹು ಮತ್ತು ಕೇತು ಮತ್ತು ಅಲ್ಲಿ ಮಂಗಳ ಅಂತ ಹೇಳ್ತಾನೆ, ಅಲ್ಲಿ ಕುಜಕಾರಕ ಮಂಗಳ ದೋಷ ಅಂತ ಹೇಳ್ತಾರೆ. ಅದಕ್ಕೆ ಈ ಕುಜಕಾರಕ ಮಂಗಳ ದೋಷ ಮತ್ತು ರಾಹು ಕೇತು ಇರೋದ್ರಿಂದ ಅವರ ಜೀವನದಲ್ಲಿ ಏನೋ ಎಲ್ಲದರಲ್ಲೂ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವರಿಗೆ ಎಲ್ಲದರಲ್ಲೂ ಸಮಸ್ಯೆದಲ್ಲಿ ಇವತ್ತು ಅವ್ರ ಮಾತು ಇವ್ರಿಗೆ ಸೇರ್ಕಾಗೋದಿಲ್ಲ, ಇವ್ರ ಮಾತು ಅವ್ರಿಗೆ ಸೇರ್ಕಾಗೋದಿಲ್ಲ, ಏನಾದರೊಂದು ಸಮಸ್ಯೆದ ಮೇಲೆ ಸಮಸ್ಯೆಗಳು ಆಗಿ ನಿರ್ಮಾಣ ಆಗಿ ಅಲ್ಲಿ ಅದು ಎಲ್ಲಿವರೆಗೆ ಬರ್ತದೆ ಅಂತ ತಿಳ್ಕೊಂಡ್ರೆ ಅವರು ಕಾದಾಡ್ತಾ ಎಲ್ಲಿವರೆಗೆ ಬರ್ತದೆ ಅಂದರೆ ಅದು ಡೈವರ್ಸ್ವರೆಗೂ ಬರುತ್ತೆ, ವಿಚ್ಛೇದನ ಆಗತಕ್ಕಂಥ ಪ್ರಸಂಗವರೆಗೂ ಬರುತ್ತೆ. ಆದರೆ ಆ ವಿಚ್ಛೇದನ ಆತಂತ ತಿಳ್ಕೊಂಡ್ರೆ ಅವ್ರ ಜೀವನದಲ್ಲಿ ಮುಕ್ತಿನೇ ಸಿಗೋದಿಲ್ಲ ಮತ್ತು ಅಶಾಂತಿನೇ ಕಾರಣ ಆಗುತ್ತೆ ಅವರಿಗೆ. ಈ ಥರ ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ಏನು ಕಾರಣ ಅಂತ ತಿಳ್ಕೊಂಡ್ರೆ ಇದಕ್ಕೆ ಒಂದನೇದ್ದು ಮಂಗಳ ಮತ್ತು ರಾಹು ಮತ್ತು ಕೇತು, ಈ 3 ಕ್ರೂರಿ ಗ್ರಹಗಳು ದೃಷ್ಟಿ ಇರುವುದರಿಂದ ಈ ಥರ ಸಮಸ್ಯೆ ಆಗಲಿಕ್ಕೆ ಕಾರಣ ಆಗ್ತೈತೆ. ಇದಕ್ಕೆ ಶತ್ರುಗಳೂ ಕಾರಣ ಆಗ್ತಾರೆ. ಇದು ಎರಡನೇದ್ದು, ಅಲ್ಲಿ ಕೆಟ್ಟ ದೃಷ್ಟಿ, ಕಣ್ಣ ದೃಷ್ಟಿನೂ ಕಾರಣ ಆಗ್ತದೆ. ಇದೂ ಒಂದು ಕಾರಣ ಇದೆ ಅದಕ್ಕೆ. ಈ ದೃಷ್ಟಿಯಿಂದ ಇರೋದರಿಂದ ಅವ್ರಿಗೆ ಏನಾದ್ರು ತಿಳ್ಕೊಂಡ್ರೆ ಅವ್ರ ಮನೆತನದಲ್ಲಿ ವಿಘ್ನ ಬರಲಿಕ್ಕೆ ಕಾರಣ ಆಗ್ತದೆ. ತಾವು ಏನೋ ಮಾಡಬೇಕಂತ ತಿಳ್ಕೊಂಡ್ರು ಕೂಡ ಬಹಳ ವಿಚಾರ ಮಾಡಿ ತಾವು ನಿರ್ಧಾರವಾಗಿ ತಗೊಂಡು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಗಂಡ ಹೆಂಡತಿ ಮೊದಲು ಏನು ವಿಷಯ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗ್ತದೆ. ಗಂಡನ ಮನುಷ್ಯ ಅರ್ಥ ಹೆಂಡತಿ ತಿಳ್ಕೋಬೇಕು, ಹೆಂಡತಿ ಅರ್ಥ ಗಂಡ ತಿಳ್ಕೋಬೇಕು. ತಿಳ್ಕೊಂಡು ಜೀವನ ಮಾಡಿದರೆ ಮಾತ್ರ ಅವ್ರ ಜೀವನದಲ್ಲಿ ಸಮಸ್ಯೆ ಬರುವುದಿಲ್ಲ. ಆದರೆ ಇವ್ರ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಥರ ಬರಬೇಕಂತ ತಿಳ್ಕೊಂಡ್ರೆ, ಇವ್ರ ಜೀವನದ ಸತಿಪತಿ ಜೀವನದಲ್ಲಿ ವಿಘ್ನಗಳು ಬರಬಾರ್ದು ಅಂತ ತಿಳ್ಕೊಂಡ್ರೆ ದುರ್ಗಾದೇವಿಯನ್ನು ನಾವು ತಾವನ್ನು ಸ್ಮರಣೆ ಮಾಡ್ಕೋಬೇಕು, ದುರ್ಗಾದೇವಿಯನ್ನು ಆರಾಧನೆ ಮಾಡ್ಕೋಬೇಕು ಏನ್ರಿ. ಮತ್ತು ಇನ್ನೊಂದೇನು ತಿಳ್ಕೊಂಡ್ರೆ ಮತ್ತಲ್ಲೇ ಶಿವಪಾರ್ವತಿಯನ್ನು ಅವರು ಆರಾಧನೆ ಮಾಡಬೇಕು. ಶಿವಪಾರ್ವತಿ ಅಂತ ಹೇಳ್ತಾರೆ ಅಲ್ಲಿ. ಆ ಶಿವಪಾರ್ವತಿಯರನ್ನು ಆರಾಧನೆ ಮಾಡುವುದರಿಂದ, ಅವರು ಆರಾಧ್ಯತೆಯನ್ನು ಮಾಡುವುದರಿಂದ, ಅದಕ್ಕೆ ಒಂದು ನೇಮಾವಳಿಗೆ ಮಾಡುವುದರಿಂದ ಅವರಲ್ಲಿರತಕ್ಕಂಥ ಒಂದು ಗೊಂದಲ ಏನಿದೆ, ಅವರಲ್ಲಿ ಸಮಸ್ಯೆ ಏನಿದೆ, ಗಂಡ ಹೆಂಡತಿಯಲ್ಲಿ ಮತಭೇದಗಳೇನೇ ಸಮಸ್ಯೆ ಅದಾವಲ್ಲ ಅವೆಲ್ಲ ದೂರ ಆಗ್ತಾವು. ಅದರಿಂದ ಅವರು ನೆಮ್ಮದಿ ಜೀವನ ಮಾಡಲಿಕ್ಕೆ ಸರಳವಾಗಿ ಜೀವನ ಆಗ್ತದೆ. ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು.